ನೋಡಿದ್ರೆ ಈಗ ರವಿ ಅವರು ಹಗ್ಗನ ಸುತ್ಕೋತಾ ಇದ್ದಾರೆ, ಯಾಕಂದ್ರೆ ಇನ್ನೊಂದು ಮರಕ್ಕೆ ಹೋಗ್ಬೇಕಲ್ಲ, ಹಗ್ಗ ಸುತ್ಕೋಬೇಕು. ಅದೇ ರೀತಿ ಈಗ ಕುಮಾರ್ ಅವರು ಅದನ್ನ ಕಡ್ಡಿ ಹೊಡಿತಾರೆ. ಕಡ್ಡಿ ಅಂದರೆ ಯಾವ್ಯಾವ ಎಕ್ಸ್ಟ್ರಾ ಇರ್ತಾವಲ್ಲ ಆ ಕಡ್ಡಿಗಳೆಲ್ಲ ಕುಯ್ತಾ ಇದ್ದಾರೆ ನೋಡಿ. ಹಿಂಗೆಲ್ಲ ಕುಯ್ತಾ ಇದ್ದಾರೆ. ಎಲ್ಲ ಕೂದಿ ತಗೊಂಡೋಗಿ ಮಡಗ್ತಾರೆ. ರೈತರುಗಳಿಗೆ ಎಣ್ಕೆ ತಗೊಳ್ತಾರೆ ಹಿಂಗೆ ಸುತ್ತ ಇದು ಮಾಡಿ. ಇದನ್ನು ಕಡ್ಡಿ ಹೊಡೆಯೋದು ಅಂತಾರೆ. ಒಂದೊಂದು ಎಕ್ಸ್ಟ್ರಾ ಏನಾರು ಇದ್ದರೆ ಅವನ್ನ ಕಡ್ಡಿ ಹೊಡೆಯೋಕೆ ಈಸಿಯಲ್ಲಿ ಅಂದ್ಬಿಟ್ಟು ಗೊನೆನ ಸೀಳ್ತಾರೆ. ಯಾಕಪ್ಪ ಅಂದರೆ ಲೆಕ್ಕಕ್ಕೆ ಈಸಿ ಆಗಲಿ ಅಂತ, ಮತ್ತು ಜೋಡಿಸ್ಕೊಳ್ಳೋಕೆ ಈಸಿ ಆಗಲಿ, ಭಾರ ಎತ್ತ ಕಷ್ಟ ಅಂತ ಈ ಥರ ಗೊನೆಗಳನ್ನ ಸೀಳ್ತಾರೆ. ಇದು ಕಡ್ಡಿ ಹೊಡೆಯೋ ಪ್ರೋಸೆಸ್ಸು, ಎಳ್ನೀರಲ್ಲಿ ಕಡ್ಡಿ ಹೊಡೆಯೋದಂತ ಅಂತಾರೆ. ನಾವು ಸಿಟಿಲೆಲ್ಲ ಗ್ರಾಹಕರುಗಳು ನೋಡಿರ್ತಾರೆ, ಎಲ್ಲ ನೀಟಾಗಿ ಜೋಡಿಸಿರ್ತಾರೆ. ಬಟ್ ಆ ಜೋಡಿಸ್ಬೇಕು ಅಂದರೆ ಇಲ್ಲಿಂದನೇ ಬಿಗಿನಿಂಗು, ಮರ ಕೆಡಗಿ ಇಲ್ಲಿಂದನೇ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಕುಮಾರ್ ಅವ್ರದ್ದು ಇನ್ನೊಂದು 10 ನಿಮಿಷ, ಒಂದು 2 ನಿಮಿಷ ಕಷ್ಟ ಸುಖ ಮಾತಾಡ್ಸೋಣ. ಕಡ್ಡಿ ಹೊಡೆದಾದ್ಮೇಲೆ ಯಾವ ಥರ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಸೋಣ. ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಹಂಗೆ ಅದೆಲ್ಲ ಕಟಾವು ಮಾಡಿದ್ನೆಲ್ಲ ಕರೆಕ್ಟಾಗಿ ಎಲ್ಲಿ ಜಾಡಿರುತ್ತೆ ಆ ಜಾಡಲ್ಲಿ ಅವರು ಮಡಗ್ತಾರೆ, ಎತ್ಕೊಂಡು ಹೋಗ್ತಾ ಇದ್ದಾರೆ. ಶ್ರಮ ಇದೆ, ಯಾವುದು ಸುಲಭ ಆಗೋಲ್ಲ. ರೈತನ ಶ್ರಮ ಅವನಿಗೆ ಅರ್ಥ ಆಗಬೇಕು. ಅದಕ್ಕೆ ಸಿಟಿ ಜನಗಳು ಒಂದು ಸತಿ ಎಲ್ಲ ಫಾರ್ಮ್ಗಳಿಗೆಲ್ಲ ವಿಸಿಟ್ ಮಾಡಿ ನೀವು ಅದು ಫೀಲ್ ಮಾಡ್ಕೊಳ್ಳಿ. ನೋಡಿ ಈಗ ಚಂದನ್ ಅವರು ಇನ್ನೊಂದು ಮರ ಹತ್ತುತ್ತಾ ಇದ್ದಾರೆ. ಮರ ಹತ್ತಿ ನೋಡಿ, ಇದು ಎತ್ತರ ಅದಾರು ಒಂದು ಸ್ವಲ್ಪ ಚಿಕ್ತಿತ್ತು. ಇಷ್ಟು ಎತ್ತರಕ್ಕೆ ಮರ ಹತ್ತಬೇಕು. ಹೆಚ್ಚು ಕಡಿಮೆ ಕನಿಷ್ಠ ಅಂದರೂ ಒಂದು 30 ಅಡಿ ಮೇಲೆ ಇದಿದೆ. ಅಷ್ಟು ಹೈಟ್ಗೆ ಹಾಕಿ ಹತ್ತಬೇಕು. ಈಗ ಅಷ್ಟರೊಳಗಡೆ ನಾವು ನಮ್ಮ ಕುಮಾರ್ ಅವ್ರನ್ನ ಒಂದು ಸಂದರ್ಶನ ಮಾಡೋಣ. ಕುಮಾರ್ ಅವರೇ, ಈಗ ಆಗಲೇ ಹೇಳ್ತಾಯಿದ್ರಿ ಭಾಳ ಕಷ್ಟ ಏನು ಅಂತ. ಸ್ವಲ್ಪ ಇದ್ರದ್ದು ಇನ್ನೂ ಯಾರ್ಯಾರು ನೋಡೋರುಗಳು ವೀಕ್ಷಕರು ಇರ್ಬೋದು, ಸಿಟಿಲಿ ಎಳ್ನೀರು ಕುಡಿಯೋರು ಇರ್ಬೋದು, ಡೆಲ್ಲಿ ಬಾಂಬೆ ಎಲ್ಲ ಕಡೆ ನಮ್ಮ ಈ ಭಾಗದಲ್ಲಿ ಎಳ್ನೀರು ಹೋಗುತ್ತೆ. ಒಂದು ಸ್ವಲ್ಪ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ತೀರಾ? ಈಗ ಎಳ್ನೀರಿಗೆ ಕುಯ್ಯೋದ್ರು. ಈಗ ನಿಮ್ದು ಎಷ್ಟಿದೆ ಜಮೀನು? ನಮ್ಮದು 1.5 ಎಕರೆ ಐತೆ ಜಮೀನು. 1.5 ಎಕರೆ. ಏನೇನೆಲ್ಲ ಬೆಳಿತೀರಿ? ನಾವು ರೇಷ್ಮೆ ಮಾಡ್ತೀವಿ, ದನಗಳಿಗೆ ಹಾಕೊಂಡು ರೇಷ್ಮೆ ಇದೆ ಮತ್ತು ಹೈನುಗಾರಿಕೆ ಇದೆ. ಭಾಳ ಒಳ್ಳೆಯದು. ಈ ಎಳ್ನೀರದ್ದು ಕುಯ್ಯೋದಕ್ಕೆ ಎಷ್ಟು ವರ್ಷದಿಂದ ಬಂದಿದ್ದೀರಿ ನೀವು? ನಾವು ಅಲ್ಲೇ ಒಂದು 4-5 ವರ್ಷದಿಂದ ಎಳ್ನೀರು ಕೂತಾ ಇದ್ದೀವಿ. 4-5 ವರ್ಷದಿಂದ. ಅದ್ರ ಬಗ್ಗೆ ಒಂಚೂರು ಹೇಳ್ಬೋದು. ಈಗ ನೋಡಿ, ಈಗ ಎಳ್ನೀರು ರೇಟ್ ಎಷ್ಟಿದೆ ಇವಾಗ? ಈಗ ಮಾರ್ಕೆಟಲ್ಲಿ 20 ರೂಪಾಯಿ, 18ರಿಂದ 20 ರೂಪಾಯಿ, 21 ರೂಪಾಯಿ ಗಂಟೆ ಐತೆ. ಸೈಜ್ ಇದ್ರೆ 21 ರೂಪಾಯಿ ಗಂಟೆ. ಅಂದರೆ ನಿಮ್ಗೆ ಕೊಡೋದು? ನಿಮ್ದೆಲ್ಲ ಕಟಾವು ಲೇಬರ್ದೆಲ್ಲ ಸೇರಿಸಿ ಕೊಡೋದು. ಅಂದರೆ ನಮ್ಮ ರೈತನಿಗೆ ಕಷ್ಟ. ನಮ್ಮ ರೈತನಿಗೆ ಎಷ್ಟು ಸಿಗ್ತಾ ಇದೆ ಈಗ ಒಬ್ಬ ಎಳ್ನೀರು ಕೊಡ್ತಲ್ಲ ರೈತರಿಗೆ? ಅವ್ರಿಗೆ ಒಂದು 15 ರೂಪಾಯಿಂದ 16 ರೂಪಾಯಿ ಗಂಟೆ ಕೊಡ್ತಾ ಇದ್ದೀವಿ. 15ರಿಂದ 16 ರೂಪಾಯಿ. ಯಾಕೆ ನಿಮಗೆ ಒಂದು ಮರ ಹತ್ತಿ ಕುಯ್ಯೋದಕ್ಕೆ 2 ರೂಪಾಯಿ ಬೀಳುತ್ತೆ, ಮತ್ತು ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಕುಯ್ಯೋಕ್ಕೆ 2 ರೂಪಾಯಿ ಬೇಕು. ಈಗ ಒಂದು ಎಳ್ನೀರಿಗೆ 2 ರೂಪಾಯಿ ಕುಯ್ಯೋರಿಗೆ ಕೊಡಬೇಕು. ಇನ್ನು ಹೊರವ್ರಿಗೆ 1 ರೂಪಾಯಿ. ಈಗ 650 ರೂಪಾಯಿ 700 ರೂಪಾಯಿ ಗಂಟ ಕರೆಕ್ಟು ಹೊರವ್ರಿಗೆ ಮಾಡಿದ್ದೀವಿ. ಆಮೇಲೆ ಆಟೋ ಬಾಡಿಗೆ ಒಂದು ಎಳ್ನೀರಿಗೆ ಲಾಂಗ್ ಒಂದು 15ರಿಂದ 20 ಕಿಲೋಮೀಟ್ರ್ ಆಯಿತು ಅಂದರೆ 1.5 ರೂಪಾಯಿ ತಗೋತಾರೆ. ಅಲ್ಲಿಗೆ ಖರ್ಚು 6 ರೂಪಾಯಿ ಬರ್ತದೆ ನಮಗೆ. ಕರೆಕ್ಟ್. ನಾಷ್ಟ, ಓಕೆ, ಖರ್ಚು ಎಲ್ಲ, ಊಟ ತಿಂಡಿ ಇದೆಲ್ಲ ಖರ್ಚು ಬೀಳುತ್ತೆ. ನಿಜ. ಈಗ 6 ರೂಪಾಯಿ ಖರ್ಚು ಕೊಡ್ಬೇಕು ನಾವೀಗ. ನಮಗೆ 6 ರೂಪಾಯಿ ಕೊಡಬೇಕು. ಅದೇ ಏನೋ ಒಂದು ಬೇಸಿಗೆಗಳಲ್ಲಿ ಒಂದು ಪರವಾಗಿಲ್ಲ ಅನಿಸ್ತಾ ರೇಟ್ ಸಿಕ್ತಾಗ. ಮಾರ್ಕೆಟಲ್ಲಿ ಒಂದು 35-40 ಗಂಟೆ ಹೋಯ್ತದೆ. ಇಲ್ಲಿ ನಾವು ತೋಟದಲ್ಲಿ 25, 26, 28 ರೂಪಾಯಿ ಗಂಟು ಕುಯ್ತೀವಿ. ಆಗ ಖರ್ಚು ಕಳೆದು ಒಂದು 3 ರೂಪಾಯಿ 4 ರೂಪಾಯಿ ಲಾಭ ಉಳಿತದೆ ಅಷ್ಟೇ. ಇದರಲ್ಲಿ ಏನು ಆದಾಯ ಇಲ್ಲ. ಬಂಡವಾಳ ಹಾಕಿದ್ರೆ ಆದಾಯ, ಒಟ್ಟಿಗೆ ಮರ ಮಾಡಿಕೊಂಡ್ರೆ ಮಾತ್ರ ಆದಾಯ ಸಿಗುತ್ತೆ. ಇಲ್ಲ ಅಂದರೆ ಸಿಗೋದಿಲ್ಲ ಆದಾಯ. ಇದರಲ್ಲಿ ನಾವು ಎಣ್ಕೆ ಕುಯ್ಯೋದಲ್ವ, ನಮ್ಗೆ ಏನು ಸಿಗೋದಿಲ್ಲ. ಏನೋ ಕೂಲಿ ಮನೆ ತಾವು ಸುಮ್ಮನೆ ಕೂತ್ಕೋಬೇಕಲ್ಲ ಅನ್ನೋ ದೃಷ್ಟಿಗೆ ಆಗಲೇ. ಈಗ ನೀವು ಹೇಳೋದು ಅರ್ಥ ಆಯಿತು. ಒಂದು ಕಷ್ಟ ಅಂದರೆ ರೈತರುಗಳನ್ನ ನೀವು ಉಳಿಸ್ಕೋಬೇಕು. ಬೇಸಿಗೆಯಲ್ಲಿ ಏನೋ ರೈಟ್ ಇದ್ದಾಗ ಮಾತ್ರ ನಿಮಗೆ ಸಿಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಈಗ ಎಷ್ಟೋ ಕ್ರಿಕೆಟ್ ಪ್ಲೇಯರು, ಸಿನಿಮಾ ನಟರುಗಳು, ಅವರು ಇವರೆಲ್ಲ ಆ ತಂಪು ಪಾನೀಯ ಕುಡೀರಿ, ಅದು ಕುಡೀರಿ ಅಂತ ಅಡ್ವರ್ಟೈಸ್ ಕೊಡ್ತಾನೆ ಇರ್ತಾರೆ. ಅದರಲ್ಲೆಲ್ಲ ರಾಸಾಯನಿಕಗಳಿರ್ತವೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೂ ನಮ್ಮ ಯುವ ಜನತೆ ಇರ್ಬೋದು, ಸಿಟಿ ಜನತೆ ಇರ್ಬೋದು, ಇವನ್ ನಮ್ಮ ಹಳ್ಳಿಗಳಲ್ಲೂ ಕೂಡ ಕಾಮನ್ ಆಗಿಬಿಟ್ಟಿದೆ. ಎಷ್ಟೋ ಬ್ರ್ಯಾಂಡ್ ಪಾನೀಯಗಳನ್ನ ಕುಡಿತಾ ಇದ್ದಾರೆ. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಅವರು ಆ ತಂಪು ಪಾನೀಯ ಅವೆಲ್ಲ ಕುಡಿಯೋದ್ರಿಂದ ಎಳ್ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಅವರು ಅವೆಲ್ಲ ಕುಡಿಯೋದ್ ಬದಲು ಎಳ್ನೀರು ಕುಡಿದ್ರೆ ಉತ್ತಮ ಅಂತ ನನ್ಗೆ ಅನ್ಸುತ್ತೆ. ಈಗ ಅವ್ರು ಹೆಚ್ಚಾಗಿ ಎಳ್ನೀರು ಕುಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತೀರಾ? ಅನುಕೂಲ ಆಯ್ತದೆ. ರೈತರಿಗಾರು ಅದೇ ಆಯ್ತದೆ, ಒಳ್ಳೆ ಇದಾಗ್ಬೋದು. ಈಗ ಸುಮ್ಮನೆ ಕೋಕಾ ಕೋಲಾ, ಥಮ್ಸ್ ಅಪ್ ಇವೆಲ್ಲ ಕುಡಿಯೋದ್ರಿಂದ ಆರೋಗ್ಯನೂ ಹೇಳು. ಈ ರೈತರಿಗಾದ್ರೆ ಎಳ್ನೀರಾರು ಕುಡಿದ್ರೆ ರೈತರಿಗಾರು ಒಂದು 1 ರೂಪಾಯಿ 2 ರೂಪಾಯಿ ರೈಟಾರು ಸಿಗ್ತದೆ. ಅಂದರೆ ನೀವೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂದರೆ, ಆ ಸೆಲೆಬ್ರಿಟಿಗಳೆಲ್ಲ ಬಣ್ಣದ ಮಾತುಗಳಿಗೆಲ್ಲ ಮರಳಾಗ್ದೇ, ಅಡ್ವರ್ಟೈಸ್ಗೆ, ಜಾಹೀರಾತಿಗೆಲ್ಲ ಮರಳಾಗ್ದೇ ನೀವು ನಮ್ಮ ರೈತರುಗಳು ಏನು ಅಂದರೆ ಒಂದು ಪ್ರೀತಿಯಿಂದ ಬೆಳೆಯೋದು. ಈಗ ನೋಡಿ, ಇದೆಲ್ಲ ಆರ್ಗ್ಯಾನಿಕ್ ತೋಟ, ಪ್ರೀತಿಯಿಂದ ಯಾವುದೇ ಹೆಚ್ಚ ಕೆಮಿಕಲ್ ಏನು ಬಳಸ್ತಾನೆ ಬೆಳೆದಿರೋ ಒಂದು ತೋಟದಿಂದ ಎಳ್ನೀರು ಕುಡಿದ್ರೆ ಎಳ್ನೀರು ಭಾರಿ ಸ್ವೀಟಾಗಿ ಬರ್ತವೆ. ಇವು ಎಲ್ಲ ಇವು ಮಾಮೂಲಿ ಸೀಮೆ ಗೊಬ್ಬರ ಹಾಕಿ ಬೆಳೆದಿಲ್ಲ. ಮಾಮೂಲಿ ಆರ್ಗ್ಯಾನಿಕ್ ಹಾಕಿ ಬೆಳೆದಿರೋದು. ಇದು
ಎಳ್ನೀರು ಭಾರಿ ಸ್ವೀಟ್ ಬರ್ತವೆ ಹಾಂ ಸ್ವೀಟ್ ಇದೆ. ಎಳ್ನೀರಲ್ಲಿ ಭಾಳ ನ್ಯೂಟ್ರಿಷನ್, ಗ್ಲೂಕೋಸು, ಪೊಟ್ಯಾಸಿಯಮು ಈ ಥರ ನಮ್ಮ ದೇಹಕ್ಕೆ ಬೇಕಾದದ್ದು ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂಗಳಿರೋದ್ರಿಂದ ಒಂದು ಆರೋಗ್ಯನ ಹೆಚ್ಚಿಸುತ್ತೆ. ಆ ತಂಪು ಪಾನೀಯಗಳಲ್ಲಿ ಕಾರ್ಬನ್ ಈ ಥರ ಕಂಟೆಂಟ್ಗಳು ಹೆಚ್ಚಾಗಿರೋದ್ರಿಂದ ಕುಡಿಯೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ನೀವು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಏನು ಈ ವಿಡಿಯೋ ನೋಡ್ತಾ ಇದ್ದಾರೋ ಅಟ್ಲೀಸ್ಟ್ ಅವ್ರ ಮನೇಲಿ ಅವ್ರ ಮಕ್ಳುಗಳಿಗೆ ಆಗ್ಬೋದು, ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ಆಗ್ಬೋದು ಒಂದು ಎಳ್ನೀರು ಕುಡಿರಲಿ ಅಂತ ಸಜೆಸ್ಟ್ ಮಾಡ್ತಾರೆ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ರೈತಂದು ಕಷ್ಟ ಸುಖ ಏನು ಅನ್ನೋದು ಈ ಪುಟ್ಟ ಈ ಒಂದು ವಿಡಿಯೋದಿಂದ, ಯಾಕಂದರೆ ಒಂದು ಮರ ಹತ್ತಿ ಎಳ್ನೀರು ಕೆಡಗಬೇಕು ಅಂದರೆ ಅದರದ್ದೇ ಆದ ಕಷ್ಟ ಇದೆ ಅನ್ನೋದನ್ನು ನೀವೆಲ್ಲ ನೋಡಿದ್ರೆ ವೀಕ್ಷಕರೇ. ಈಗಲೂ ಇಲ್ಲಿ ಮೇಲ್ಗಡೆ ಚಂದನ್ ಅವರು ಮರ ಹತ್ತಿ ಕೆಡಗ್ತಾ ಇದ್ದಾರೆ. ಇನ್ನೊಂದು ಸತಿ ನೋಡಿ. ಹಾಗೆ ರವಿ ಅವರು ಹಗ್ಗ ಕಿಟ್ಕೊಂಡಿದ್ದಾರೆ. ಕುಮಾರ್ ಅವರು ಎಲ್ಲ ಕಡ್ಡಿ ಹೊಡೆದು ಎಲ್ಲ ತುಂಬ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ದಯವಿಟ್ಟು ನಿಮ್ಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ಗೆ, ಮನೆಯಲ್ಲಿ ಮಕ್ಳುಗಳಿಗೆಲ್ಲ ಎಳ್ನೀರು ಕೊಡಿರಿ ಅಂತ ಹೇಳ್ತಾ ಈ ಇಷ್ಟು ವಿಷಯ ತಿಳಿಸ್ಕೊಟ್ರೆ ಶ್ರೀಯುತ ಕುಮಾರ್ ಅವ್ರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀವಿ. ನಮಸ್ತೆ ಕುಮಾರ್ ಅವರೇ. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಸತಿ ನೋಡಿ ಚಂದನ್ ಅವರು ಎಳ್ನೀರು ಕಟಾವು ಮಾಡ್ತಾ ಇದ್ದಾರೆ. ಅದನ್ನ ರವಿ ಅವರು ಹಗ್ಗ ಕಿಟ್ಕೊತಾ ಇದ್ದಾರೆ. ಅದರದ್ದೇ ಆದ ಕಷ್ಟ ಇದೆ. ಯಾಕಂದರೆ ಹೆಚ್ಚು ಕಡಿಮೆ ಕನಿಷ್ಠ ಅಂದರೆ ಒಂದು 150-200 kg ಅಷ್ಟು ಇರುತ್ತೆ. ಆ ಒಂದು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಕಷ್ಟ ಅಲ್ಲ. ಸರ್ಕಸ್ ಮಾಡ್ತಾನೆ ಇದ್ದಾರೆ ನೋಡಿ. ಒಂದು ತೆಂಗಿನ ಮರದ ಮೇಲೆ ನಿಂತ್ಕೊಂಡು ಆಗಲಿ ಆಗಲಿ ಒಳ್ಳೇದಾಗಲಿ. ನಿಧಾನಕ್ಕೆ ಇಳಿಸಿ ಚಂದನ್ ಅವರೇ. ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಒಂದು ಅರಿವು ಬರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಧಾನಕ್ಕೆ ನೋಡಿ ಆ ಗೊನೆಗಳೆಲ್ಲ ಇಳಿಸ್ತಾ ಇದ್ದಾರೆ. ಗೊನೆಗಳು ಇಳಿಸಾದ್ಮೇಲೆ ಚಂದನ್ ಅವ್ರು ನಿಧಾನಕ್ಕೆ ಇಳಿತಾರೆ. ಆ ಮೊದಲು ವಿಡಿಯೋದಲ್ಲಿ ನೋಡ್ದಂಗೆ. ಥ್ಯಾಂಕ್ ಯು.